ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ವಿಶ್ಲಿಂಕ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಅರ್ನಿಂಗ್ ಮಾಡೋದು ಅಂತ ಹೇಳಿಕೊಟ್ಟಿದ್ದೆ. ಸೊ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡ್ಕೊಳ್ಳಿ. ವಿಶ್ಲಿಂಕ್ ಮುಖಾಂತರ ಅಂದ್ರೆ ವಿಶ್ಲಿಂಕ್ ಆ್ಯಪ್ ಯೂಸ್ ಮಾಡಿಕೊಂಡು ಅರ್ನಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ವಿಶ್ಲಿಂಕ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಯೂಟ್ಯೂಬ್ ಇಂದ ಹೇಗೆ ಅರ್ನಿಂಗ್ ಮಾಡೋದು ಅಂತ ನೋಡೋಣ. ಅಂಡ್ ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡಬೇಕು ಅಂತಂದ್ರೆ ಚಾನಲ್ ಮಾನಿಟೈಸೇಷನ್ ಆಗಲೇಬೇಕು ಅಂತ ಏನಿಲ್ಲ. ಚಾನಲ್ ಮಾನಿಟೈಸೇಷನ್ ಆದ್ರೆ ಆಡ್ಸ್ ಥ್ರೂ ನಮಗೆ ದುಡ್ಡು ಬರುತ್ತೆ ಅಷ್ಟೇ. ಆದ್ರೆ ನಾನು ಇವತ್ತು ಹೇಳ್ತಾ ಇರೋದು ನಿಮ್ದು ಚಾನಲ್ ಮಾನಿಟೈಸೇಷನ್ ಆಗೋದು ಕೂಡ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಲಿಂಕ್ಸ್ ನ ಜನರೇಟ್ ಮಾಡ್ಕೊಳ್ಳಿ. ಅದರಿಂದ ನೀವು ನಿಮ್ಮ ಯೂಟ್ಯೂಬ್ ಅಲ್ಲಿ ರೀಲ್ ಅಥವಾ ಪೋಸ್ಟ್ ಯಾವ್ದಾದ್ರೂ ಓಕೆ, ಸೊ ಅಪ್ಲೋಡ್ ಮಾಡಿ. ಯಾರಾದ್ರೂ ನಿಮ್ಮ ಲಿಂಕ್ ಥ್ರೂ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಅಂತ ಕಮಿಷನ್ ಸಿಗುತ್ತೆ. ಸೊ ಎಷ್ಟು ಪರ್ಸೆಂಟ್ ಸಿಗುತ್ತೆ ಅಂತ ಅಲ್ಲೇ ನಿಮ್ಗೆ ವಿಶ್ಲಿಂಕ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಗೊತ್ತಾಗುತ್ತೆ. ನೀವು ಯಾವ ಪ್ರಾಡಕ್ಟ್ ಆಡ್ ಮಾಡಿದ್ದೀರಾ, ಅದಕ್ಕೆ ಎಷ್ಟು ಪರ್ಸೆಂಟ್ ಸಿಗುತ್ತೆ ಅಂತ ಅಲ್ಲೇ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಓಕೆನಾ? ಸೊ ಹಾಗಾದ್ರೆ ಬನ್ನಿ, ಇವಾಗ ಯೂಟ್ಯೂಬ್ ಅಲ್ಲಿ ರೀಲ್ಸ್ ಅಥವಾ ಪೋಸ್ಟ್ ಅಪ್ಲೋಡ್ ಮಾಡಿ ಹೇಗೆ ಅರ್ನಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜೊತೆಗೆ ಈ ವಿಶ್ಲಿಂಗ್ಗೆ ಹೇಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ಅರ್ನಿಂಗ್ ಮಾಡೋದು ಇಂಟ್ರೆಸ್ಟ್ ಇದ್ರೆ ನೀವು ಈ ವಿಡಿಯೋನ ನೋಡ್ಕೊಂಡು ಅರ್ನಿಂಗ್ ಮಾಡಬಹುದು. ಅಂಡ್ ಬೇಸಿಕ್ ಆಗಿ ಇದಕ್ಕೆ ನಾವು ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಯಾರು ಬೇಕಾದ್ರೂ ಅಫಿಲಿಯೇಟ್ ಮಾಡ್ಕೊಂಡೆ ದುಡ್ಡನ್ನ ಅರ್ನ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಮಾಡಬಹುದು. ಅಂಡ್ ನೀವು ಜನರೇಟ್ ಏನ್ ಲಿಂಕ್ ಮಾಡಿರ್ತೀರಲ್ವಾ, ಅದು ಬೇರೆಯವರೇ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ನೀವೇ ಯಾವಾಗಾದ್ರೂ ಲೈಕ್ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಸೊ ಏನಾದ್ರೂ ಆರ್ಡರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಜಸ್ಟ್ ನಿಮ್ದು ನೀವೇ ಲಿಂಕ್ ನ ಜನರೇಟ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಳ್ಳಿ, ನಿಮ್ಗೆ ಕಮಿಷನ್ ಸಿಗುತ್ತೆ. ಓಕೆ, ಬೇಸಿಕ್ ಆಗಿ ನಾನು ಯಾವ್ದಾದ್ರು ಒಂದು ಆರ್ಡರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಮೊದಲು ಲಿಂಕ್ ನ ಜನರೇಟ್ ಮಾಡ್ಕೊಂಡು ಆರ್ಡರ್ ಮಾಡ್ತೀನಿ. ಸೊ ದಟ್ ನಾನು ಆರ್ಡರ್ ಮಾಡ್ದಂಗೂ ಆಗುತ್ತೆ, ನನಗೆ ಕಮಿಷನ್ ಕೂಡ ಬರುತ್ತೆ. ಓಕೆ, ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಈ ತರ ಅರ್ನಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಮೊದಲಿಗೆ ನೀವು ನಿಮ್ಮ ಒಂದು ವಿಶ್ಲಿಂಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ವಿಶ್ಲಿಂಕ್ ಅಂತ ನಿಮಗೆ ಎರಡು ಕಾಣಿಸುತ್ತೆ. ಫಸ್ಟ್ ಆಫ್ ಆಲ್ ಎರಡು ಅಪ್ಲಿಕೇಶನ್ ಇದೆ ವಿಶ್ಲಿಂಕ್ದು. ಸೊ ನೀವು ಯಾವುದು ಡೌನ್ಲೋಡ್ ಮಾಡಬೇಕು ಅಂತಂದರೆ ಜಸ್ಟ್ ನೀವು ವಿಶ್ಲಿಂಕ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಇಲ್ಲಿ ವಿಶ್ಲಿಂಕ್ ಶಾಪಿಂಗ್ ಆ್ಯಪ್ ಅಂತ ಇದೆ ನೋಡಿ, ಇದನ್ನು ನೀವು ಇನ್ಸ್ಟಾಲ್ ಮಾಡಬಾರ್ದು. ವಿಶ್ಲಿಂಕ್ ಕ್ರಿಯೇಟರ್ ಅಂತ ಇಲ್ಲಿ ಕೆಳಗಡೆ ಇದೆ ನೋಡಿ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಕ್ಕೆ ಇಲ್ಲಿ ಇನ್ಸ್ಟಾಲ್ ಬಂದಿದೆ. ಸೊ ಇದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ. ಆ್ಯಂಡ್ ಹೇಗೆ ಮಾಡೋದು ಅಂತ ಡೀಟೇಲಾಗಿ ಒಂದು ವಿಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ, ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಸೊ ನೋಡ್ಕೊಳ್ಳಿ. ಓಕೆ, ಸೊ ಇವಾಗ ನಾನು ಆಲ್ರೆಡಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕನೆಕ್ಟ್ ಮಾಡಿದ್ದೀನಿ. ಓಕೆ, ಯಾವುದಾದ್ರೂ ಒಂದು ಅಕೌಂಟ್ನ ನೀವು ಮೊದಲು ಕನೆಕ್ಟ್ ಮಾಡ್ಕೋಬೋದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕನೆಕ್ಟ್ ಮಾಡಿ ತೋರಿಸಿದ್ದೆ. ಇವಾಗ ಏನಪ್ಪ ಮಾಡಬೇಕು ಅಂತಂದರೆ, ಇವಾಗ ಎಲ್ಲ ಕನೆಕ್ಟ್ ಎಲ್ಲ ಮಾಡಿದ ಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ವಿಶ್ಲಿಂಕ್ ಯಾವ್ದು ಅಪ್ಲಿಕೇಶನ್ಗೆ ಸ್ಪಾನ್ಸರ್ ಮಾಡ್ತಾ ಇದೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ 3 ಅಪ್ಲಿಕೇಶನ್ಗೆ ಅವರು ಲಿಂಕ್ ಮಾಡೋದಕ್ಕೆ ಹೇಳಿದ್ದಾರೆ. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಮಾಡಿದ್ದೀನಿ. ಓಕೆ, ಫೇಸ್ಬುಕ್ ಕೂಡ ಲಿಂಕ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬ್ ಇನ್ನೂ ಮಾಡಿರಲಿಲ್ಲ, ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಯೂಟ್ಯೂಬ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಕ್ಲಿಕ್ ಮಾಡಿದಾಗ ಯೂಟ್ಯೂಬ್ ನಾಟ್ ಕನೆಕ್ಟೆಡ್ ಅಂತ ಬರ್ತಾ ಇದೆ. ಯು ನೀಡ್ ಟು ಲಾಗಿನ್ ವಿತ್ ಯೂಟ್ಯೂಬ್ ಟು ಏಬಲ್ ಟು ಕ್ರಿಯೇಟ್ ದ ಯೂಟ್ಯೂಬ್ ಪೋಸ್ಟ್ ಅಂತ ಇದೆ. ದಿಸ್ ಕ್ಯಾನ್ ಹ್ಯಾಪನ್ ಡ್ಯೂ ಟು ಫಾಲೋಯಿಂಗ್ ರೀಸನ್ಸ್. ಯು ಹ್ಯಾವ್ ನಾಟ್ ಲಾಗ್ಡ್ ಇನ್ ಟು ಯೂಟ್ಯೂಬ್. ಓಕೆ, ನಾವು ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕನೆಕ್ಟ್ ವಿತ್ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಯೂಟ್ಯೂಬ್ ಯಾವ ಒಂದು ಅಕೌಂಟಿಂದ ಕ್ರಿಯೇಟ್ ಆಗಿದೆ, ಯಾವ ಒಂದು ಜಿಮೇಲ್ ಅಕೌಂಟಿಂದ ಕ್ರಿಯೇಟ್ ಆಗಿದೆ ನೋಡಿಕೊಂಡು ಆ ಒಂದು ಜಿಮೇಲ್ ಅಕೌಂಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಹೇಗೆ ಚೆಕ್ ಮಾಡೋದು ಅಂತ ಮೊದಲು ಹೇಳ್ಕೊಡ್ತೀನಿ ನೋಡಿ. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ತೀರಾ ಅಲ್ವಾ, ಇಲ್ಲಿ ಗೂಗಲ್ ಅಕೌಂಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲೆ ನಿಮ್ಮ ಒಂದು ಇಮೇಲ್ ಐ ಡಿ ಕಾಣಿಸುತ್ತೆ. ಸೊ ಇದೇ ನಿಮ್ಮ ಒಂದು ಇಮೇಲ್ ಐ ಡಿ ಅಂತ ತಿಳ್ಕೊಳ್ಬೇಕು. ಓಕೆನಾ? ಸೊ ಇವಾಗ ಬಂದು ಆ ಒಂದು ಇಮೇಲ್ ಐ ಡಿನ ಕ್ಲಿಕ್ ಮಾಡಿಕೊಡಿ. ಓಕೆ, ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ವಿಶ್ಲಿಂಕ್ ಕ್ರಿಯೇಟರ್ ವಾಂಟ್ಸ್ ಅಡಿಷ್ನಲ್ ಆ್ಯಕ್ಸಸ್ ಅಂತ ಕೇಳಿದ್ದಾರೆ. ಆ್ಯಕ್ಸಸ್ ಕೊಡಬೇಕಾಗುತ್ತೆ ನಾವು. ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ನೋಡ್ಬೋದು ಕನೆಕ್ಟಿಂಗ್ ಟು ದ ಯೂಟ್ಯೂಬ್ ಅಂತ ಬಂದಿದೆ. ಓಕೆ, ಸೊ ಇವಾಗ ಕನೆಕ್ಟ್ ಆಗಿದೆ. ಸೊ ಕನೆಕ್ಟ್ ಇಲ್ಲಿ ಯೂಟ್ಯೂಬ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಇವಾಗ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗ್ತಾಯಿದೆ. ಸೊ ನಾನು ಯೂಟ್ಯೂಬಲ್ಲಿ
ಏನೆಲ್ಲ ಪೋಸ್ಟ್ಗಳು ಮಾಡಿದ್ದೀನಿ, ವೀಡಿಯೋಸ್ ಆಗಿರ್ಬೋದು, ಇದು ಪೋಸ್ಟ್ ಆಗಿರ್ಬೋದು. ಸೊ ಏನೆಲ್ಲ ಮಾಡಿದ್ದೀನಿ ಅಂತ ಇಲ್ಲಿ ನಿಮಗೆ ಎಲ್ಲನೂ ಡೀಟೇಲ್ ಕಾಣಿಸುತ್ತೆ. ಓಕೆ, ಸೊ ಕಾಣಿಸಿದ ಮೇಲೆ ಇವಾಗ ಏನಪ್ಪ ಮಾಡಬೇಕು ಅಂತಂದರೆ ಇಲ್ಲಿ ಶೋ ಮೋರ್ ವೀಡಿಯೋಸ್ ಅಂತ ಇದೆಯಲ್ಲ, ಅದ್ರ ಮೇಲೇನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಲ್ಲ ವೀಡಿಯೋಸ್ಗಳು ಕಾಣಿಸುತ್ತೆ ಯೂಟ್ಯೂಬಲ್ಲಿ ನಾವು ಏನೆಲ್ಲ ಅಪ್ಲೋಡ್ ಮಾಡಿದ್ದೀವಿ ಅಂತ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ನಾವು ಪ್ರಾಡಕ್ಟ್ಸ್ ಆ್ಯಡ್ ಮಾಡಬೇಕಲ್ವಾ. ಸೊ ಯಾವುದಾದ್ರೂ ಒಂದು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇದು ಫಸ್ಟ್ ನಾನು ಈ ಒಂದು ಶಾರ್ಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಚೂಸ್ ಅ ವಿಡಿಯೋ ಟು ಆ್ಯಡ್ ಪ್ರಾಡಕ್ಟ್ಸ್. ಯು ಕ್ಯಾನ್ ಆಲ್ಸೋ ಸೆಲೆಕ್ಟ್ ಯುವರ್ ಅನ್ಲಿಸ್ಟೆಡ್ ಕಾಂಟ್ಯಾಕ್ಟ್ ಅಂತ ಇದೆ. ಸೊ ರೈಟ್ ಅ ಟೈಟಲ್, ಇಲ್ಲಿ ನೀವು ಏನಾದರೂ ಟೈಟಲ್ ಬರಿಬಹುದು. ಫಾರ್ ಎಕ್ಸಾಂಪಲ್ ನಾನಿವಾಗ ಜ್ಯೂಸರ್, ನಾನು ಈ ವಿಡಿಯೋದಲ್ಲಿ ಜ್ಯೂಸರ್ ತೋರಿಸಿದ್ದೀನಿ. ಸೊ ಜ್ಯೂಸರ್ ಅಂತ ಬರಿತೀನಿ. ಆ್ಯಡ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಸೊ ಕ್ಲಿಕ್ ಮಾಡಿದಾಗ ಇವಾಗ ಜ್ಯೂಸರ್ ಏನು ನಾವು ಇದು ಮಾಡಿದ್ದೀವಿ ಅಲ್ವಾ, ಸೊ ಆ ಲಿಂಕ್ನ ನಾವಿಲ್ಲಿ ಅಟ್ಯಾಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಈ ಜ್ಯೂಸರ್ ಫ್ಲಿಪ್ಕಾರ್ಟಿಂದ ತೊಗೊಂಡಿರೋದು. ಸೊ ಈ ಜ್ಯೂಸರ್ ನಾನು ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಇದನ್ನು ಏನು ಮಾಡಬೇಕು ಅಂತಂದರೆ ಇಲ್ಲಿ ಶೇರ್ ಬಟನ್ ಕಾಣಿಸ್ತಾ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾಪಿ ಲಿಂಕ್ ಅಂತ ಇದೆ ಅಲ್ವಾ, ಎಸ್, ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಈ ಲಿಂಕ್ ಕಾಪಿ ಆಗುತ್ತೆ. ವಿಶ್ ಲಿಂಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಡಕ್ಟ್ ಲಿಂಕ್ 1 ಪಕ್ಕದಲ್ಲಿ 2 ಸಿಮ್ ಥರ ಬಾಕ್ಸ್ ಕಾಣಿಸ್ತಿದ್ದಾರೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಲಿಂಕ್ ಇವಾಗ ಅಟ್ಯಾಚ್ ಆಗಿದೆ. ಓಕೆ, ಸೊ ಇಲ್ಲಿ ಕ್ರಿಯೇಟ್ ವಿಶ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹ್ಯಾಂಗ್ ಟ್ಯಾಟ್ ಯುವರ್ ವಿಶ್ ಲಿಂಕ್ ಈಸ್ ಆನ್ ದಿ ವೇ ಅಂತ ಬರ್ತಾ ಇದೆ. ಪ್ಲೀಸ್ ಡೋಂಟ್ ಕ್ಲೋಸ್ ದ ಆ್ಯಪ್ ಆರ್ ಪ್ರೆಸ್ ಬ್ಯಾಕ್. ನೀವೇನು ಮಾಡೋದು ಅವಶ್ಯಕತೆ ಇಲ್ಲ. ಸೊ ಇಲ್ಲೇ ನೀವು ನೋಡ್ಬೋದು ಈ ಒಂದು ಜ್ಯೂಸರ್ ಇವಾಗ ಯಾರಾದರೂ ಪರ್ಚೇಸ್ ಮಾಡಿದರೆ ನಮಗೆ 8.5% ಕಮಿಷನ್ ಸಿಗುತ್ತೆ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ಅಪ್ ಟು 8.5%. ಸೊ 1 ಪರ್ಸನ್ನಿಂದ 8.5% ಬರುತ್ತೆ. ಸೊ ಎಷ್ಟು ಜನ ಜನರು ಎಷ್ಟು ಜನ ನಿಮ್ಮದು ಪ್ರಾಡಕ್ಟನ್ನ ಪರ್ಚೇಸ್ ಮಾಡ್ತಾರೆ ಅಷ್ಟು ಜನದು ಇಂಟು 8.5% ಕಮಿಷನ್ ನಮಗೆ ಸಿಗುವಂಥದ್ದು. ಸೊ ನೆಕ್ಸ್ಟ್ ಏನಪ್ಪ, ಇಲ್ಲಿ ಪ್ರಿವ್ಯೂ ಯುವರ್ ವಿಶ್ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ಪಬ್ಲಿಷ್ ವಿಶ್ ಲಿಂಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇವಾಗ ಕಾಂಗ್ರ್ಯಾಚುಲೇಷನ್ಸ್ ಯುವರ್ ವಿಶ್ ಲಿಂಕ್ ಈಸ್ ಲೈವ್ ಅಂತ ಬಂದಿದೆ. ಸೊ ಇವಾಗ ನಮ್ಮ ವಿಶ್ ಲಿಂಕ್ ಲೈವ್ ಆಗಿದೆ. ಸೊ ಯಾರಾದರೂ ಪರ್ಚೇಸ್ ಮಾಡಿದರೆ ನಮಗೆ ಸಿಗುವಂಥದ್ದು ಕಮಿಷನ್. ಶೇರ್ ವಿಶ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಲಿಂಕ್ ನೀವು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರಿಗಾದರೂ ಶೇರ್ ಮಾಡ್ಬೋದು, ಅಥವಾ ನಿಮ್ಮ ವಾಟ್ಸಪ್ಪಲ್ಲಿ ಸ್ಟೋರಿ ಇಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಇಡ್ಬೋದು ಈ ಲಿಂಕ್ನ ತೊಗೊಂಡು. ಸೊ ಯಾರಾದರೂ ನೋಡಿ ಪರ್ಚೇಸ್ ಮಾಡಿದರೂ ಕೂಡ ನಿಮಗೆ ಕಮಿಷನ್ ಸಿಗುತ್ತೆ. ಇಲ್ಲಿ ಕಾಪಿ ಅಂತ ಮಾಡ್ಕೊಂಡಿದ್ರೆ ಈ ಲಿಂಕ್ ನೀವು ಎಲ್ಲಿ ಬೇಕಾದರೂ ಪೇಸ್ಟ್ ಮಾಡಿಕೊಂಡು ಅರ್ನಿಂಗ್ ಮಾಡ್ಕೋಬೋದು. ಓಕೆ, ಇಲ್ಲಿ ಹೋಮ್ ಪೇಜ್ಗೆ ಬನ್ನಿ. ಇಲ್ಲಿ ಶಾಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಶಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಇಲ್ಲಿ ಯೂಟ್ಯೂಬ್ ಸಿಂಬಲ್ ಪಕ್ಕ ಜ್ಯೂಸರ್ ಅಂತ ಬಂದಿದೆ ನೋಡಿ. ಸೊ ಇವಾಗ ಏನಪ್ಪ ಮಾಡಬೇಕು, ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಪಿ ಮಾಡ್ಕೊಳ್ಳಿ ಲಿಂಕ್ನ ಮೊದಲು. ಓಕೆ, ಕಾಪಿ ಮಾಡಿಕೊಂಡು ಇವಾಗ ನಿಮ್ಮ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ ಅಥವಾ YT ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಸೊ ನಿಮ್ಮ YT ಸ್ಟುಡಿಯೋ ಅಲ್ಲಿ ಶಾರ್ಟ್ಸ್ ವಿಡಿಯೋ ಏನಿರುತ್ತೆ ಅಲ್ವಾ, ಸೊ ಯಾವ ಒಂದು ಶಾರ್ಟ್ಗೆ ನಾವು ಇವಾಗ ಜ್ಯೂಸರ್ ಲಿಂಕ್ ಕನೆಕ್ಟ್ ಮಾಡಿದ್ದೀವಿ ಅಲ್ವಾ, ಆ ಒಂದು ಶಾರ್ಟ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಓಪನ್ ಮಾಡಿದ ಮೇಲೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಪೆನ್ಸಿಲ್ ಸಿಂಬಲ್ ಮೇಲೆ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಆ್ಯಡ್ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವೇನು ಇವಾಗ ಲಿಂಕ್ ಕಾಪಿ ಮಾಡಿದ್ದೀವಿ ಇಲ್ಲಿ ಜಸ್ಟ್ ನೀವು ಲಾಂಗ್ ಪ್ರೆಸ್ ಮಾಡಿ ಸ್ಕ್ರೀನ್ ಮೇಲೆ ಪೇಸ್ಟ್ ಅಂತ ಕೊಡಿ. ಸೊ ಇವಾಗ ಲಿಂಕ್ ಅಟ್ಯಾಚ್ ಆಗಿದೆ. ಇಲ್ಲಿ ವಿಶ್ ಲಿಂಕ್ ಪೋಸ್ಟ್ URL ಅಂತ ಇದೆ ನೋಡಿ, ಅದು ತೆಗೆದುಬಿಟ್ಟು ಇಲ್ಲಿ ಜ್ಯೂಸರ್ ಲಿಂಕ್ ಅಂತ ಹಾಕಿ, ಸ್ವಲ್ಪ ಸ್ಪೇಸ್ ಕೊಡಿ. ಆ್ಯಂಡ್ ಇಲ್ಲಿ ಕೆಳಗಡೆ ಇರೋದೆಲ್ಲ ತೆಗೆದುಬಿಡಿ, ಬೆಟರ್. ಬಿಕಾಸ್ ಜ್ಯೂಸರ್ ಲಿಂಕ್ ಅಷ್ಟೇ ಬೇಕಲ್ವ ಅವರಿಗೆ, ಜಸ್ಟ್ ಆ ಜ್ಯೂಸರ್ ಲಿಂಕ್ ಒಂದು ಇರಕ್ಕೆ ಬಿಡಿ. ಆವಾಗ ಜನರಿಗೆ ಕನ್ಫ್ಯೂಷನ್ ಆಗೋಲ್ಲ ಯಾವುದು ಲಿಂಕ್ ಇದೆ, ಯಾವುದು ಓಪನ್ ಮಾಡಬೇಕು ಅಂತ. ಇಲ್ಲಿ ಪಟ್ ಅಂತ ಅವರು ಜ್ಯೂಸರ್ ಲಿಂಕ್ ನೋಡಿಕೊಂಡು ಇದೇ ಲಿಂಕ್ ಇದೆ ಅಂತ ಕ್ಲಿಕ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ತಾರೆ. ಟೈಟಲಲ್ಲಿ ನೀವು ಜ್ಯೂಸರ್ ಲಿಂಕ್ ಕ್ಲಿಕ್ ಹಿಯರ್ ಫಾರ್ ಜ್ಯೂಸರ್ ಲಿಂಕ್ ಅಂತ ನಾನು ಹಾಕ್ತಾಯಿದ್ದೀನಿ. ಇಲ್ಲ ಅಂತಂದರೆ ಜ್ಯೂಸರ್ ಲಿಂಕ್ ಗಿವನ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಲೂ ಹಾಕ್ಬೋದು ನೀವು.
ಓಕೆ, ನಾನಿಲ್ಲಿ ಕ್ಲಿಕ್ ಹಿಯರ್ ಫಾರ್ ಜ್ಯೂಸರ್ ಲಿಂಕ್ ಅಂತ ಹಾಕಿದ್ದೀನಿ. ಹಾಕಿಬಿಟ್ಟು ಸೇವ್ ಅಂತ ಕೊಡಿ. ಇವಾಗ ಸೇವ್ ಆಗೋಗಿದೆ. ಸೊ ಇವಾಗ ಜನರು ಆರ್ಡರ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸೊ ಗೈಸ್, ಇವಾಗ ಯಾರಾದರೂ ನಿಮ್ಮ ಒಂದು ಈ ಶಾರ್ಟ್ಸ್ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಅವ್ರಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಪ್ರಾಡಕ್ಟ್ ಕಾಣಿಸ್ತಾ ಇದೆ ನೋಡಿ, ಜ್ಯೂಸರ್ ಅಂತ ಅಫಿಲಿಯೇಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾರೆ. ಸೊ ಡೈರೆಕ್ಟಾಗಿ ಇಲ್ಲೇ ಅವ್ರಿಗೆ ಕಾಣಿಸುತ್ತೆ. ಸೊ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡ್ತಾರೆ. ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತಾರೆ. ಸೊ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ಪರ್ಚೇಸ್ ಮಾಡ್ತಾರೆ. ನಿಮಗೆ 8.5% ಒಬ್ಬರಿಂದ ಕಮಿಷನ್ ಸಿಗುತ್ತೆ. ವಿಶ್ ಲಿಂಕಲ್ಲಿ ನಾವು ಹೆಂಗೋ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ. ಮಂತ್ಲಿ ನಮ್ಮ ವಿಶ್ ಲಿಂಕಲ್ಲಿ ಎಷ್ಟು ದುಡ್ಡು ಜನ್ರೇಟ್ ಆಗ್ತಾ ಇರುತ್ತೆ ಅದು ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ಅವರು. ಓಕೆ, ಸೊ ಈ ಥರ ನೀವು ಅರ್ನಿಂಗ್ ಮಾಡ್ಬೋದು ಯೂಟ್ಯೂಬಲ್ಲಿ. ಸೊ ಫ್ರೆಂಡ್ಸ್, ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.